ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಭಾಗದಲ್ಲಿ ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆದಿತ್ತು. ಈ ವೈಟ್ ಟ್ಯಾಪಿಂಗ್ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ಆಗಿರೋದ್ರ ಬಗ್ಗೆ ಈಗ ಆರೋಪ ಕೇಳಿಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ವೈಟ್ ಟ್ಯಾಪಿಂಗ್ ಕಾಮಗಾರಿ ಬಗ್ಗೆ ತನಿಖೆಗೆ ಸೂಚಿಸಿದ್ದಾರೆ. ಇವತ್ತಿನಿಂದ ಟೆಕ್ನಿಕಲ್ ಟೀಮ್ ತನಿಖೆಯನ್ನು ಮಾಡುತ್ತೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ ಪ್ರದಕ್ಷಿಣೆ ಹಾಕಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದರು. ಅದರಲ್ಲಿ ರಾಜಾಜಿನಗರದ 10ನೇ ಅಡ್ಡರಸ್ತೆಯಲ್ಲಿ ಆಗಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಯಲ್ಲಿ ಅವ್ಯವಹಾರದ ಅನುಮಾನ ಎದ್ದು ಕಾಣ್ತಾ ಇದೆ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಟೇಪ್ ಹಿಡಿದು ವೈಟ್ ಟ್ಯಾಪಿಂಗ್ ಕಾಂಕ್ರೀಟನ್ನು ಅಳತೆ ಮಾಡಿದ್ದಾರೆ. ಕಾಂಕ್ರೀಟ್ನಲ್ಲಿ ಇಂಚಿನಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ತನಿಖೆಗೆ ಸೂಚಿಸಿದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ 6.5 ಇಂಚು ಇರಬೇಕು, ಆದರೆ 6 ಇಂಚು ಮಾತ್ರ ಬರ್ತಾ ಇದ್ದು ವ್ಯತ್ಯಾಸ ಆಗಿದೆ. 6.5ಯಲ್ಲಿ 6 ಇಂಚು ಮಾತ್ರ ಕಾಂಕ್ರೀಟ್ ಹಾಕಿದರೆ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅಂತ ಅರ್ಥ. ಹೀಗಾಗಿ ಉಪಮುಖ್ಯಮಂತ್ರಿಗಳು ತನಿಖೆಗೆ ಸೂಚಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರದ 10ನೇ ಅಡ್ಡ ರಸ್ತೆಯಲ್ಲಿ ಆಗಿರುವಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ತನಿಖೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿರುವಂಥದ್ದು. ಕಾರಣ, ಈ ವೈಟ್ ಟ್ಯಾಪಿಂಗ್ ಕಾಮಗಾರಿಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಟಾರ್ಗೆಟ್ ಕೊಟ್ಟಿದ್ದಕ್ಕಿಂತ ಅಕ್ರಮ ಅಂದರೆ ಕಳಪೆಯಾಗಿ ಮಾಡಿದ್ದಾರೆ ಎನ್ನುವಂಥ ಅನುಮಾನದೊಂದಿಗೆ ಈಗ ತನಿಖೆಗೆ ಸೂಚಿಸಿರುವಂಥದ್ದು. ಯಾಕೆ ತನಿಖೆಗೆ ಸೂಚಿಸಿದ್ದಾರೆ ಅಂತಂದರೆ, 6.5 ಇಂಚು ಕಾಂಕ್ರೀಟನ್ನು ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಹಾಕಬೇಕಾಗತ್ತೆ. ಆದರೆ ಇವರು ಹಾಕಿರುವಂಥದ್ದು ಬರೀ 6 ಇಂಚು ಅಂತೇಳಿ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ಅವರು ನಗರ ಪ್ರದಕ್ಷಿಣೆ ವೇಳೆ ಸ್ವತಃವಾಗಿ ಕಾಮಗಾರಿ ವೀಕ್ಷಣೆಗೆ ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡಿದ್ರು. ಅವರೇ ಟೇಪನ್ನು ತೆಗೆದುಕೊಂಡು ಬಂದು ಅಳತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 1/2 ಇಂಚು ವ್ಯತ್ಯಾಸ ಬರ್ತಾ ಇದೆ. ಹಾಗಾಗಿ ಈ 1/2 ಇಂಚು ವ್ಯತ್ಯಾಸ ಬರಲಿಕ್ಕೆ ಏನು ಕಾರಣ? ನಿಜವಾಗ್ಲೂ 1/2 ಇಂಚು ವ್ಯತ್ಯಾಸ ಆಗಿದೆಯಾ? ಇವರು 6.5 ಇಂಚು ವೈಟ್ ಟ್ಯಾಪಿಂಗ್ ಕಾಮಗಾರಿ ಕಾಂಕ್ರೀಟನ್ನು ಹಾಕಿದಾರಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಈಗ ಟೆಕ್ನಿಕಲ್ ಟೀಮ್ಗೆ ಉಪಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾಳೆಯಿಂದ ಟೆಕ್ನಿಕಲ್ ಟೀಮ್ ಬಂದು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗುತ್ತೆ. ರಾಜಾಜಿನಗರ 10ನೇ ಅಡ್ಡ ರಸ್ತೆಯಲ್ಲಿ ಹಾಕಿರುವಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ತನಿಖೆಯನ್ನು ಮಾಡಿ, ಒಂದು ವೇಳೆ ಅವರು ಹಾಕಿರುವಂಥದ್ದೇನಾದರೂ ಕಡಿಮೆ ಇಂಚು ಕಾಂಕ್ರೀಟನ್ನು ಹಾಕಿದರೆ ಅಧಿಕಾರಿಗಳು ಯಾರಿದ್ದಾರೆ, ಗುತ್ತಿಗೆದಾರರು ಯಾರಿದ್ದಾರೆ, ಅವರ ವಿರುದ್ಧ ಕ್ರಮ ಜರುಗಿಸ್ತಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ನಾಡಿದ್ದು 2 ದಿನಗಳ ಒಳಗಡೆ ಈ ಕಾಂಕ್ರೀಟ್ಗೆ ಸಂಬಂಧಪಟ್ಟಂಥ ರಿಪೋರ್ಟ್ ಹೊರಬಿದ್ದು ಅವರ ವಿರುದ್ಧ ಕ್ರಮ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಎಲ್ಲ ಕಡೆ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಸೆಂಟಿಮೀಟ್ರು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಷ್ಟೇ ಮಾಡ್ತಾ ಇದ್ದಾರಾ, ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕ್ವಾಲಿಟಿ ಹೇಗಿದೆ ಅಂತೇಳಿ ಎಲ್ಲ ಕ್ಷೇತ್ರದ ಬೆಂಗಳೂರಿನ ಹೆಚ್ಚು ಕಮ್ಮಿ 7-8 ಕ್ಷೇತ್ರದಲ್ಲಿ ಈಗಾಗಲೇ ನಾನು ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆ ಒಳ್ಳೆ ಕ್ವಾಲಿಟಿ ವರ್ಕ್ ನಡೀತಾ ಇದೆ. ಒಂದು ಕಡೆ ಮಾತ್ರ 7 ಇತ್ತು ಅಂತ ಹೇಳ್ತಾರೆ, ಅಲ್ಲಿ 6 ಕಾಣ್ತಾ ಇದೆ. ಫಸ್ಟು ನಾನು ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ನೋಡಿದ್ದು, ಅದನ್ನು ನಾನು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ನೋಡ್ತೀನಿ. ನಮ್ಮ ಟೆಕ್ನಿಕಲ್ ಟೀಮು ಹೋಗಿ ಅಲ್ಲಿ ಸರ್ವೆ ಮಾಡ್ತಾರೆ, ಎಲ್ಲ ನೋಡಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ.